ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಮ್ಯಾ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲೇ 2 ದಿನದ ವ್ಲಾಗ್ನ ಕಂಬೈನ್ ಮಾಡಿದ್ದೀನಿ. ಆ್ಯಂಡ್ ಮಂಜು ನೋಡಿ ಹೇಗಾಡ್ತಿದ್ದಾರೆ. ನನ್ನೇ ತಾನೇ ಚೆನ್ನಾಗಿತ್ತಲ್ಲೋ, ನನ್ನೇ ತಾನೇ ಟೆಂಪರಾಕ್ಷನ್ ಬಂದಲ್ಲೋ, ನೆಟ್ವರ್ಕೇ ಆನ್ ಆಯ್ತಲ್ವಲ್ಲೋ, ಅಯ್ಯೋ ಅಯ್ಯಪ್ಪನೋ. ಸ್ಟೋರೇಜ್ ಇನ್ನೂ ಫುಲ್ ಆಗಿಲ್ಲ ನನ್ನದು, ಇನ್ನೇನಿದೆ. ಬರೀ 176 ತುಂಬೈತೆ ಅಷ್ಟೇ. ಲಾಸ್ಟ್ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ನಾನೇನು ನಾನ್ ವೆಜ್ ಏನು ತಿನ್ನೋಕ್ಕೆ ಹೋಗಿರಲಿಲ್ಲ. ಸೊ ಆದ್ರೂ ಮಂಜು ಯಾವಾಗಲೂ ನಾನ್ ವೆಜ್ ತಿಂತಾನೇ ಇರ್ತಾರೆ. ನಾನು ಬೇಡಪ್ಪ, ಯಾಕೆ ಬೇಕು, ಮೊದಲೇ ಫುಡ್ ಪಾಯ್ಸನ್ ಆಗಿ ಇವಾಗ ಹುಷಾರಾಗಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಮೊಸರನ್ನ ತಿನ್ಕೊತಾ ಇದ್ದೆ. ಮಧ್ಯಾಹ್ನ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾನೇನೇನು ಸಪ್ರೇಟ್ ಅಡುಗೆ ಮಾಡೋಕ್ಕೇನು ಹೋಗಲಿಲ್ಲ. ಋಷಿಗೆ ನಾನು ಅಥವಾ ಅವ್ರ ಅಪ್ಪ ಇದ್ದರೆ ಆರಾಮಾಗಿ ಆಟಾಡ್ತಾನೆ. ಸ್ಕೂಲ್ಗೆ ಹೋಗೋದಂದರೆ ಒಂದು ಸ್ವಲ್ಪನೇ ಇಷ್ಟ ಇಲ್ಲ. ಮನೇಲಿ ಇದ್ಕೊಂಡು ಅಲ್ಲಿ ಇಲ್ಲಿ ತಿನ್ಕೊಂಡು ಉಣ್ಕೊಂಡು ಮನೆ ಸುತ್ತ ಓಡಾಡೋ ಅಂತ ಅಂದರೆ ಸುಮ್ಮನೆ ಓಡಾಡ್ತಾನೆ. ನನಗಂತೂ ಮಂಜುಗೆ ಅಡುಗೆನ ಒಪ್ಸೋಕ್ಕೆ ಆಗೋಲ್ಲ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಂಗಾಗಿದೆ ಹಿಂಗಾಗಿದೆ ಅಂತಾರೆ. ಸೊ ಹಂಗಾಗಿ ನಾನು ಅಡುಗೆನೇ ಮಾಡೋಕ್ಕೆ ಹೋಗೋಲ್ಲ. ಅಡುಗೆ ವಿಷಯಕ್ಕೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಫ್ರೆಶ್ ಅಪ್ ಆಗಿ ನಾವು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಈವ್ನಿಂಗ್ ಮಾಡ್ಕೊಂಡು ಇವಾಗ ಬಜಾರ್ಗೆ ಬಂದಿದ್ದೀವಿ. ಹುಣಸೂರಲ್ಲಿರೋಂಥದ್ದು ಬಜಾರ್ ಇದು. ಸುಮ್ಮನೆ ಹಾಗೆ ಸಿಟಿಗೆ ಬಂದಿದ್ವಿ. ಕೊಬ್ಬರಿ ಎಣ್ಣೆ ಮಿಲ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಂಜು ಕಾಯಿ ಬಿಡಿಸಿ ಅಂತ ಹೇಳಿ ಸಾಕಾಗೋಯ್ತು. ಬರೀ 1 kg 1.5 kg ಬಿಡಿಸ್ಬಿಟ್ಟು 3 kg ಬಿಡಿಸಿದ್ದೀನಿ ಅಂತ ಅಂದರು. ಅಲ್ಲಿ ನೋಡಿದ್ರೆ ಇವಾಗ ತೂಕಕ್ಕೆ ಹಾಕಿದ್ರೆ 1 kg 700 ಗ್ರಾಮ್ ಇದೆ. ಸೊ ಬಿಡಲ್ಲ ಅಂತ ಅಂದರು. ಸೊ ಹಂಗಾಗಿ ಹಾಗೇ ಸ್ವಲ್ಪ ಏನಾದರೂ ತಗೊಂಡೋಗೋಣ ಪಾಪುಗೆ ಅಂತ ಬಂದಿದ್ದೀವಿ. ನೋಡೋಣ ಏನು ತಗೊಳ್ಳೋದು ಅಂತ. ನಮ್ಮ ಹುಣಸೂರಲ್ಲಿ ಸಿತಾರ ಅಂತ ಅಂದ್ಬಿಟ್ಟು ಒಂದು ಜ್ಯುವೆಲರಿ ಶಾಪ್ ಇದೆ, ಸಖತ್ತಾಗಿದೆ. ಬಟ್ ಈ ಇಯರಿಂಗ್ ಬಂದು 750 ರೂಪೀಸ್ ಹೇಳಿದರು. ಈ ಇಯರಿಂಗ್ನ 750 ಕೊಟ್ಟು ಹಾಕೋಬೇಕಂತ ಹೊಟ್ಟೆ ಎಲ್ಲ ಉರಿದೋಯ್ತು. ಸೊ ಹಂಗಾಗಿ ಬೇಡ ಅಂತ ಬಿಟ್ಬಿಟ್ಟು ಬಂದೆ. ಈ ಐಸ್ ಕ್ರೀಮ್ ತಿನ್ನೋಕ್ಕೆ ನಾನು ಅಪ್ಪನೂ ಮದುವೆ ಆದ ಅಸ್ತ್ರಾಲಿ ಬಂದಿದ್ದಕ್ಕ. ನಾವು ಮದುವೆ ಆದ ಅಸ್ತ್ರಾಲಿ ಅಂದರೆ ಇನ್ನೂ ಮನೆಯೇ ತುಂಬಿಸ್ಕೊಂಡಿಲ್ಲ, ಆಗಲೇ ಬಂದು ಐಸ್ ಕ್ರೀಮ್ ತಿಂದಿದ್ದ ನಾವು ಅಂತ ಕದರ್ನ ಕಿಲ್ಲಡಿಗಳು ನಾವು. ಗೊತ್ತಾ ನಿಂಗೆ? ಈ ಐಸ್ ಕ್ರೀಮ್ನ ನಾನು ಮಂಜುನೂ ಮದುವೆ ಆಗಿ ನಮ್ಮೂರಿಂದ ಬಂದ ತಕ್ಷಣ ಮಂಜೂರ ಮನೆಗೆ ಇನ್ನೂ ಮನೆ ತುಂಬಿಸ್ಕೊಂಡೇ ಇರಲಿಲ್ಲ. ಆವಾಗಲೇ ತಿಂದಿದ್ದು ಅಲ್ವಾ ಮನೆ? ಹಾಂ, ನಿಂಗೆ ಇಷ್ಟನಾ? ಇಷ್ಟ ಇಲ್ಲ? ನಾನು ಹಚ್ಚಿದೆ ತಾನೆ ತಲೆ ತಿನ್ಸಕ್ಕೆ ಹೋಗಿ ಒಂದು ಫುಲ್ ಒಂದು ಹಾಫ್ ಹೇಳಿದ್ರಲ್ಲಿ ಯಾರ್ಯಾರಿಗೆ ಹೇಳಿದ್ರಿ? ಈ ಐಸ್ ಕ್ರೀಮ್ ತಿನ್ನಕ್ಕೆ ನಾನು ಹೆಂಗೆ ಕರ್ಕೊಬಂದಿದ್ದೆ ಹೇಳುತ್ತೀನಿ ನೀನು? ಮದುವೆ ಆದಮೇಲೆ ಮದುವೆ ಆಗಿ ಡೈರೆಕ್ಟಾಗಿ ಇಲ್ಲಿಗೆ ಕರ್ಕೊಬಂದಿದ್ದ. ನಿಮ್ಮ ಮನೇನ ತುಂಬಿಸ್ಕೊಂಡಿರಲಿಲ್ಲ ಅಲ್ವೇ? ಇನ್ನೂ ಆಗಲೇ ಕರ್ಕೊಬಂದಂಗೆ ಐಸ್ ಕ್ರೀಮ್ ಕೊಡಿಸಿದ್ದೆ. ಫಸ್ಟು ಅಲ್ಲಿ ಕಾಫಿ ಕೊಡಿಸ್ದೆ, ಥರ ಮಡಿಕೆ ಕಾಫಿ ಕೊಡಿಸ್ದೆ. ಅಲ್ಲಿಂದ ಇಲ್ಲೇ ಕರ್ಕೊಬಂದೆ. ಇಲ್ಲಿ ಅದಕ್ಕೆ ನೀನು ಬೆಸ್ಟ್ ಗಂಡ ನೀನು. ನಂತರ ಯಾರು ಕರ್ಕೊಬರ್ತಾರೆ? ನಿನ್ನ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಡು ಯಾರು ಕರ್ಕೊಬರ್ತಾರೆ? ಅವಳಿ ಓ ಅಪ್ಪ ಇಲ್ಲ ಅಂದರೆ ಅಮ್ಮ ಏನೂ ಕೊಡ್ಸಲ್ಲ ಅಂತಲ್ಲ. ಇದೇನು ಹುಣಸೂರು ಟೌನಲ್ಲ? ಇದು ನಮ್ಮ ಹುಣಸೂರು ಟೌನಲ್ಲಿ ಇದು ನಮಗೆ ಸ್ನ್ಯಾಕ್ಸ್ ಅಡ್ಡ. ಅದೆಲ್ಲ ಕಾಣಿಸ್ತಿರೋದೆಲ್ಲ ನಾರ್ಮಲಿ ಚಾಟ್ಸ್ ಅದು ಇದು ಅದೇ ಇದೆ. ಸೊ ನನ್ನ ಮದುವೆ ಆಗಿ ನನ್ನ ಫಲೋಡ ಒಂದು ಸರಿನೂ ತಿಂದೇ ಇರಲಿಲ್ಲ. ಹೆಂಗಿರುತ್ತಂತ ಟೇಸ್ಟ್ ಕೂಡ ಗೊತ್ತಿರಲಿಲ್ಲ ನನಗೆ. ನಾನು ಮದುವೆ ಆಗಿದ್ದು ಅಷ್ಟರಲ್ಲಿ ಮಂಜು ಇನ್ನೂ ಮನೆಯೇ ತುಂಬಿಸ್ಕೊಂಡಿರಲಿಲ್ಲ. ನಮ್ಮೂರಿಂದ ಕರ್ಕೊಂಬಂದಿದ್ದಾದಮೇಲೆ ಸೀದಾ ಅಲ್ಲಿ ಅಮ್ಮನ ಕೈ ರುಚಿ ಅಂತ ಒಂದು ಹೋಟೆಲ್ ಇದೆ. ಆನ್ ದ ವೇ ಬರಬೇಕಾದ್ರೆ ಅಲ್ಲೊಂದು ಕಪ್ ಕಾಫಿ ಆ್ಯಂಡ್ ಡೈರೆಕ್ಟ್ ಇಲ್ಲಿಗೆ ಬಂದು ಐಸ್ ಕ್ರೀಮ್ ಕೊಡಿಸಿದ್ರು. ಅವತ್ತಿಂದ ರುಚಿ ಇಟ್ಕೊಂಡಿದ್ದು. ತುಂಬ ಚೆನ್ನಾಗಿರುತ್ತೆ, ಬೇಕು ಅಂತ ಅಂದ್ಬಿಟ್ಟು. ಬಟ್ ಯಾವಾಗ ಬಂದ್ರೂ ಫಲೋಡನ ಕೊಡಿಸ್ತಾರೆ. ನೆನ್ನೆ ತಾನೇ ಫುಡ್ ಪಾಯ್ಸನ್ ಆಗಿ ಹುಷಾರಿಲ್ಲದೆ ಇವತ್ತು ಡ್ಯೂಟಿಗೆ ರಜಾ ಹಾಕೊಂಡು
ಫುಲ್ ಸಫರ್ ಪಡ್ತಿದ್ದೀನಿ. ಆದ್ರೂ ಮತ್ತೆ ಔಟ್ಸೈಡ್ ಫುಡ್ಗಳನ್ನ ತಿನ್ನೋ ಅಂತ ಫೋರ್ಸ್ ಮಾಡ್ತಿದ್ದಾರೆ. ನಮ್ಮಿಬ್ರದ್ದು ಪಕ್ಕ ಲವ್ ಮ್ಯಾರೇಜ್ ಅಂತ ನೀವು ನೋಡಿದ್ರೇ ಕಂಡುಹಿಡಿತೀರಾ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಚಿನಿ? ಚಿನಿ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ನಮ್ದು ಎರಡೂ ಲವ್ ಕಮ್ ಅರೇಂಜ್ ಮ್ಯಾರೇಜ್. ನಾವಿಬ್ರದ್ದು ಲವ್ ಕಮ್ ಅರೇಂಜು. ಯಾರಿಂದ ಫಸ್ಟ್ ಪ್ರಪೋಸ್ ಆಗಿದೆ ಅಂತ ಅಂದರೆ ಮಂಜುಯಿಂದನೇ ಫಸ್ಟ್ ಪ್ರಪೋಸ್ ಬಂದಿದ್ದು ನಮಗೆ. ಚಿನಿ ನಿಮ್ಮಿಂದನೇ ಫಸ್ಟ್ ಪ್ರಪೋಸ್ ಬಂದಿದ್ದು. ಹೌದು. ಸೊ ಒಂದಿನ ನಮ್ಮದು ಮೂಡ್ ಚೆನ್ನಾಗಿದ್ದಾಗ ನಾನು ಲವ್ ಸ್ಟೋರಿ ವೀಡಿಯೋ ಮಾಡಿಸ್ತೀನಿ. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ರು, ಹೆಂಗೆ ಪ್ರಪೋಸ್ ಮಾಡಿದ್ರು, ನಾನು ಹೆಂಗೆಲ್ಲ ಆಟಾಡ್ಸಿದ್ದೀನಿ ಅವ್ರಿಗೆ, ಅದೆಲ್ಲ ಹೇಳಿದ್ರೆ ಅವ್ರಿಗೆ ರಕ್ತ ಕುದಿಯುತ್ತೆ. ಇವಾಗ ಹೇಳ್ತಾರೆ ಬಿಟ್ಟೋಗು ಅಂತ. ಇವಾಗ ಬಿಟ್ಟೋದ್ರೆ ಏನು ಯೋಚನೆ ಮಾಡಲ್ಲ ಅಲ್ವಾ? ಡಿವೋರ್ಸ್ ಮಾಡಿದ್ರು ಇನ್ನೊಂದು ಅರ್ಧ ಆಸ್ತಿ ಇಸ್ಕೊಂಡು ಡಿವೋರ್ಸ್ ನಾವು ಮಿಡ್ಸಿ ಸುಮ್ಮನೆ ಎಷ್ಟು ಮಾತಾಡ್ತೀಯ ಅಂತ ಅಂತಿದ್ದಾನೆ ಗೈಸ್. ಅವನಿಗೆ ತಿನ್ನಕ್ಕೆ ತಿಂಡಿ ಜೊತೆಗೆ ಅವ್ರ ಅಪ್ಪ ಇಷ್ಟಿದ್ರೆ ಸಾಕು. ಸೊ ಬ್ಲಾಗ್ನ ಮನೆಗೆ ಹೋಗೋ ತನಕ ಕಂಟಿನ್ಯೂ ಮಾಡ್ತೀನಿ. ಯಾರು ಸ್ಕಿಪ್ ಮಾಡಿದೆ ವಾಚ್ ಮಾಡಿ. ಸೊ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಇದೆ. ಯಾಕೆ ಅಂತಂದರೆ ನಮ್ಮದೇ ಐಫೋನ್ ಏನಲ್ಲ, ಐಫೋನ್ ಕೊಡ್ಸೋಕ್ಕೆ ಈ ವಯ್ಯ ಮನ್ಸು ಮಾಡ್ತಿಲ್ಲ. 2900. ನೆನೆ ವಾಪಸ್ ಹೋದು ಇಲ್ಲ. ಹಂಗೆ ಇಲ್ಲಿ ಇರೋದು ಗೊತ್ತೇ ಇಲ್ಲ ಅಂಗಡಿ ಐತೆ ಅಂತ. ತೋರಿಸ್ಕೋಬೇಕು ನೀವು. ಹಾಂ ಸೋಸ್ಕೋಬೇಕಾ ನಾವು? ಒಂದು ದಿವಸ ಮಡಗಿ ಇಲ್ಲಾಂದ್ರೆ ಕಾಯಿಸ್ಕೊಡು. ಒಂದಿನ ಮಾಡೋಕೆ ಕಾಯಿಸ್ಕೋಬೇಕಾ? ಇಲ್ಲಾಂದ್ರೆ ಹಂಗೆ ಒಂದು ದಿವಸ ಮಾಡಿದ್ರೆ ಎಲ್ಲ ಡಸ್ಟ್ ಎಲ್ಲ ಕೆಳಗಡೆ ಕಿತ್ಕೋತೆ. ಆಮೇಲೆ ಒಂದ್ಸತಿ ಸೋಸ್ಕೊಂಡ್ಬಿಟ್ರೆ ವೈಟ್ ಬರ್ತದೆ. ಇಲ್ಲ ಕಾಯಿಸ್ತೀವಲ್ಲ ಸರಿ ಆಯ್ತದೆ. ಎಷ್ಟು ಲೀಟ್ರ್ ಕ್ಯಾನ್ ಅದು? 1 ಲೀಟ್ರಾ? 2 ಲೀಟ್ರ್ ಕ್ಯಾನ್. ಮೆಡಿಕಲ್ ಮುಂದೆ ಸ್ವಲ್ಪ ರೈಟ್ ಸೈಡ್ ಹೋಗ್ಬೇಕಾ? ಜನತಾ ಮೆಡಿಕಲ್ಲು. ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಾವು ಮೈಸೂರಿಗೆ ಹೋಗೋಣ ಅಂತ ಹೊರಟ್ವಿ. ಫುಡ್ ಪಾಯ್ಸನ್ ಆಗಿ ಮಾವಿನ ಹಣ್ಣು ತಿಂದು ಅಂತ ಗೊತ್ತಿದ್ರೂ ಮತ್ತೆ ಅಲ್ಲಿ ಟ್ರಾಫಿಕಲ್ಲಿ ಬಂದು ನಿಂತಿದ್ವಿ. ಆವಾಗಷ್ಟೇ ಮಾವಿನ ಹಣ್ಣು ಕಾಣಿಸ್ತು. ರೀ ತಗೊಡಿ ಅಂದ ತಕ್ಷಣ ಕೊಡ್ಸಾದ್ಮೇಲೆ ಹೇಳ್ತಿದ್ರು ಏನಾದರೂ ತಿನ್ನೋದು ಬಿಡಲ್ಲ ಅಲ್ವಾ ಅಂತ ಅಂದ್ಬಿಟ್ಟು. ನಾವು ಮಾತಾಡಿರೋದು ಆಡಿಯೋ ಇತ್ತು, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇತ್ತು. ಅದನ್ನು ಹಾಕ್ಬಿಟ್ರೆ ಮತ್ತೆ ಕಾಪಿರೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆಡಿಯೋನೇ ಫುಲ್ ಲೆಸ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಏನಾದರೂ ಮ್ಯೂಸಿಕ್ ಬಂತು ಅಂತಂದರೆ ಕಾಪಿರೈಟ್ ಆಗೋಗ್ಬಿಡುತ್ತೆ. ಆ್ಯಂಡ್ ಬೇರೆ ಬೇರೆ ಥರ ಎಲ್ಲ ಆಪ್ಷನ್ ಇದ್ದಾವೆ. ಅಂದರೆ ಪೇಯ್ಡ್ ಮಾಡಬೇಕಾಗತ್ತೆ ಅವಕ್ಕೆಲ್ಲ. ನಾವು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ವೀಡಿಯೋ ಎಡಿಟ್ ಮಾಡೋಕ್ಕೆ. ಸೊ ಹಾಗಾಗಿ ನಮ್ಗೆ ಯಾವುದ್ರಲ್ಲಾದರೂ ಪ್ರಾಫಿಟ್ ಬರ್ತಾಯಿದೆ ಅಂತಂದರೆ ಮಾತ್ರ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ಸೊ ಅಲ್ಲಿಂದ ಆರಾಮಾಗಿ ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿಕೊಂಡು ಸೀದಾ ಮೂವಿ ಕಡೆ ಹೊರಟ್ವಿ. ಮೂವಿ ಅಂತ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದರು, ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಬಂದಿದ್ದು ಮೈಸೂರಲ್ಲಿರೋಂಥ ಗಾಯತ್ರಿ ಟಾಕೀಸಿಗೆ ಬಂದ್ವಿ. ಅಲ್ಲಿ ನೋಡಿದ್ವಿ ಆಲ್ರೆಡಿ 10 ನಿಮಿಷ ಆಗೋಗ್ಬಿಟ್ಟಿತ್ತು ಮೂವಿ ಸ್ಟಾರ್ಟಾಗಿ. ನಾವು ಟಿಕೆಟ್ ತೊಗೊಂಡು ಬೇಗ ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಅಂತ ಹೋದ್ವಿ. ಒಳಗಡೆ ಹೋಗಿದ್ದಾದಮೇಲೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಏನು ಮಾಡೋಕ್ಕಾಗಲ್ಲ, 10 ನಿಮಿಷ ಲೇಟು. 4:30 ಅಂತ ಬಂದ್ವಿ, 4:20 ಸ್ಟಾರ್ಟ್ ಆಗಿಬಿಟ್ಟಿತ್ತು. ನೆಕ್ಸ್ಟ್ ನೀವೇನಾದರೂ ಮೈಸೂರಿಗೆ ಯಾರಾದರೂ ಹೋಗೋರಿದ್ರೆ ಪ್ಯಾಲೇಸ್ ಕಡೆ ಹೋಗಬೇಕು ಅಂತ ಅಂದರೆ ದಯವಿಟ್ಟು 5:30 ಒಳಗಡೆ ಹೋಗಿ. ಯಾಕೆಂದರೆ 5:30 ಪ್ಯಾಲೇಸ್ ಕ್ಲೋಸ್ ಆಗ್ತಾಯಿದೆ ಮಳೆ ಅಂತ ಅಂದ್ಬಿಟ್ಟು. ಸೊ ನಾವು ಮೂವಿಗೆ ಎಂಟ್ರಾದ್ವಿ. ಮೂವಿ ಅಂತೂ ಹೆಂಗಿರ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇತ್ತು ನನಗೆ.
ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳೆಲ್ಲ ಮಾಡಿರೋದಲ್ವಾ ಅಂತ ಅಂದ್ಬಿಟ್ಟು. ಮೂವಿ ಅಂತ ಇಂಟರ್ವಲ್ ತನಕ ಸಕ್ಕತ್ತಾಗೈತೆ. ರಿಷಿ ಮೂವಿನೇ ನೋಡಲಿಲ್ಲ. ಫೋಟೋ ತಗೊಂಡಿದ್ರು ನನಗೆ. ಒಂದು ಸ್ವಲ್ಪ ತಿನ್ಸು ಬರೀ ತಿನ್ಸು ಅಂತ ಕೇಳೋ ತನಕ ತಿನ್ಸಲ್ಲ, ಬರೀ ಒಬ್ಬನೇ ತಿಂತಿದ್ದೆ. ಫಿಲ್ಮ್ ಮುಗಿದ ಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಗೈಸ್, ವ್ಲಾಗ್ನ ಯಾರು ಸ್ಕಿಪ್ ಮಾಡಬೇಡಿ. ಮತ್ತೆ ಇಲ್ಲಿ ಮೈಸೂರಲ್ಲಿ ಹಾಕೋಣ ಆಯಿತು. ಗ್ರೌಂಡ್ ಅಂತೂ ತುಂಬ ಚೆನ್ನಾಗಿದೆ, ಬಟ್ ಒಳಗಡೆ ಎಂಟ್ರೆನ್ಸ್ ಅಂತೂ ಇಲ್ಲ. ನಾವಂತೂ ಇವಾಗ ಕಾರ್ನ್ ಟ್ರೈ ಮಾಡೋಣ ಅಂತ ಬಂದ್ವಿ. ತುಂಬ ಜನ ಒಳಗಡೆ ಎಂಟ್ರೆನ್ಸ್ ಇಲ್ದಿರೋ ಕಾರಣ ಇಲ್ಲೆಲ್ಲೇ ಕೂತಿದ್ದಾರೆ. ಆ್ಯಂಡ್ ಯಾರಾದರೂ ಮೈಸೂರು ಕಡೆ ಹೋಗಬೇಕು ಅಂತ ಹೊರಟಿದ್ರೆ, ಏನಾದರೂ ಪ್ಲೇಸಸ್ ಕವರ್ ಮಾಡಬೇಕು, ಪ್ಯಾಲೇಸ್ ಒಳಗಡೆ ಎಲ್ಲ ಹೋಗಬೇಕು ಅಂತ ಅಂತಿದ್ರೆ ಬೇಗ ಹೋಗೋಕ್ಕೆ ಟ್ರೈ ಮಾಡಿ. 10 ಗಂಟೆಯಿಂದ 5:30 ತನಕ ಅಷ್ಟೇ. ಯಾಕೆಂದರೆ ಮಳೆ ಇರೋದ್ರಿಂದ ಒಳಗಡೆ ಯಾರನ್ನ ಎಂಟ್ರೆನ್ಸೇ ಕೊಡ್ತಾ ಇಲ್ಲ. 5:30 ಮೇಲೆ ಕ್ಲೋಸೇ ಆಗಿಬಿಡುತ್ತೆ. ಸರೌಂಡಿಂಗ್ಸ್ ಅಂತೂ ತುಂಬ ಟ್ರಾಫಿಕ್ಕಿಂದ ಇತ್ತಪ್ಪ. ನಮ್ಮ ರಿಷಿಗಂತೂ ತಿಂಡಿ ಒಂದಿದ್ರೆ ಸಾಕು, ಬೇರೆ ಏನು ಬೇಡ ಅಂತ ಅನಿಸುತ್ತೆ. ಆರಾಮಾಗಿ ಅವ್ರ ಅಪ್ಪನ ಜೊತೆ ತಿನ್ಕೊಂಡಿದ್ದ. ನಾನು ಅಲ್ಲಿ ಸರೌಂಡಿಂಗ್ಸು ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ, ಇಲ್ಲೇ ಇರಿ ಅಂತ ಅಂದ್ಬಿಟ್ಟು. ಅವರು ಅಯ್ಯೋ ಮಳೆ ಬರೋಂಗಾಗಿದೆ, ಎಲ್ಲಿ ಹೋಗ್ತೀಯ ಅಂತ ಅಂತಿದ್ರು. ಸೊ ಹೋಗ್ಬಿಟ್ಟು ಹಂಗೆ ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಮಂಜು ಕನ್ವಿನ್ಸ್ ಮಾಡೋದೇ ಕಷ್ಟನಪ್ಪ, ಬೇರೆ ಕಡೆ ಎಲ್ಲ ಹೋಗೋಣ ಬಾ ಅಂತ ಅಂತಿದ್ರು. ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ, ತುಂಬ ದಿನ ಆಯಿತು. ನಾವಂತೂ ಪರ್ಸ್ನಲಿ ಖರ್ಚು ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಕಮಿಟ್ಮೆಂಟ್ ಅಂದ್ಕೊಂಡು ನಮ್ಮ ಕಡೆ ನಾವು ಗಮನ ಕೊಡೋದೇ ಇಲ್ಲ. ಸೊ ಇವತ್ತು ಶಾಪಿಂಗ್ ಬಂದ್ವಿ. ಕೈಯಲ್ಲಿ ಹಿಡ್ಕೊಂಡು ತಗೊಬಂದಿದ್ದೀನಿ ನಿನಗೋಸ್ಕರ ಚಪ್ಪಲಿನ. ಸೊ ಫೈನಲಿ ನಾವು ಅಲ್ಲಿಂದ ಎಲ್ಲ ಅಡ್ಡಾಡ್ಕೊಂಡು ಸೀದಾ ಬಂದಿದ್ದೆ ಮೈಸೂರು ತ್ರಿವೇಣಿ. ಐಸ್ ಕ್ರೀಮ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವ್ಯಾರಾದರೂ ಮೈಸೂರು ಕಡೆ ಹೋದರೆ ಒಂದ್ಸರಿ ವಿಸಿಟ್ ಮಾಡಿ. ಆ್ಯಂಡ್ ಮೈಸೂರು ಬೈಟ್ಸ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕ್ರೌಡ್ ಕೂಡ ಇರುತ್ತೆ. ನಾರ್ಮಲ್ ಡೇಸಲ್ಲೇ ಹೋಗಿ ತುಂಬ ಕ್ರೌಡ್ ಇತ್ತು. ನಮಗೆ ಈ ವಿಡಿಯೋಸ್ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಮಂಜು ಫೋನಲ್ಲಿತ್ತು, ಏನಾಯ್ತು ಅಂತಲೇ ಗೊತ್ತಿಲ್ಲ. ಡಿಲೀಟ್ ಮಾಡಿದ್ರೆ ಏನಂತಲೇ ಗೊತ್ತಿಲ್ಲ. ಸೊ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಮಿಸ್ ಆಗಿದೆ. ಸೊ ಹಾಗಾಗಿ ಇದೊಂದೇ ಒಂದು ಫೋಟೋ ಇದ್ದಿದ್ದು ಅಪ್ಲೋಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವ್ಲಾಗ್ನ ಕಂಪ್ಲೀಟ್ ನೋಡಿದ್ದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.